ವಿಷ್ಣುರ್ಹಿ ದಾತಾ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ತ್ರಿವಿಧಾ ಜೀವಸಂಘಾಸ್ತು ದೇವಮಾನುಷ ದಾನವಾಃ ತತ್ರ ದೇವಾಃ ಮುಕ್ತಿಯೋಗ್ಯಾಃ ಮಾನುಷೇಷು ಉತ್ತಮಾಸ್ತಥಾ ಮಧ್ಯಮಾ ಮಾನುಷಾಯೇತು ಶ್ರುತಿಯೋಗ್ಯಾಃ ಸದೈವ ಹಿ ಅಧಮಾ ನಿರಯಾ ಏವ ದಾನವಾಸ್ತು ತಮೋಲಯಾಃ. ಶ್ರೀ ಗುರುಭ್ಯೋ ನಮಃ. ಭಾಗವತೆ ದ್ವಿತೀಯೇ ಸ್ಕಂಧೆ ದಶಮೇ ಅಧ್ಯಾಯೇ ಏಕಚತ್ವಾರಿಂಶಃ ಶ್ಲೋಕಃ. ಎರಡನೇ ಸ್ಕಂದದ 10ನೇ ಅಧ್ಯಾಯದ 41ನೇ ಶ್ಲೋಕಃ. ವ್ಯಾಖ್ಯಾನ ಪುರಸ್ಸರಃ ಇದಾನೀಂ ಉಪನ್ಯಸ್ಯತೆ. ತಸ್ಯೈವ ಚ ಭಾಗವತ ಗ್ರಂಥಸ್ಯ ಭಾಗವತ ತಾತ್ಪರ್ಯಸ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯಸ್ಯ ಗೀತಾ ತಾತ್ಪರ್ಯಸ್ಯ ಚ ये विषयाः तत्र तत्र संवर्णिताः तेषां सर्वेषामपि विषयाणां मेलनं येषु भागेषु यथाशक्ति मया संवर्णिते. यथा समयमिति तु न वदामि. समयस्तु समयावकाशस्तु विपुल एव विद्यते. तथापि शक्तिः कीदृशी अस्ति कियती अस्ति इति इयमेव चिन्ता मां बाधते तमाम्. तथापि अथापि कीर्तयाम्यङ्ग यथामति यथा श्रुतम् हरेः कथां स्वां सत्कर्तुं गिरमन्याभितां सतीम् इति भागवतमेव यथा वदति तदेव अनुसन्धानं मयि निक्षिप्य अहमपि यथामति यावदधीतं यथाश्रुतं यावदधीतं यथामति यावत् मतं मननं कृतं तावदेव आत्मसमं भगवतः इमां कथां भगवतः इमानि तत्त्वानि वर्णयितुम् उत्सहे. यदि भगवतः कथाः नोपन्यस्यन्ते न च श्रूयन्ते तदा सर्वेषाम् अस्माकं गिरः अन्यगामिन्यः भवन्ति. ताः अन्यगामिनीः गिरः निरुध्य भगवन्मुखीः कर्तुमेव अयं प्रयासः प्रवर्तते. तत्र भगवदधीनाः ये त्रिविधाः जीवसङ्घाः देवमानुषदानवाः ये तत्र मुक्तियोग्याः ये च श्रुतियोग्याः ये च तमोयोग्याः इत्ययं विषयः अनुवर्तते. ಈ ಭಗವಂತನ ಅಧೀನರಾದ 3 ಥರದ ಜೀವರೇನಿದ್ದಾರೆ ದೇವಮಾನುಷ ದಾನವರು, ಅದರಲ್ಲಿ ಮುಕ್ತಿಯೋಗ್ಯರು ಯಾರು, ನಿತ್ಯ ಸಂಸಾರಿಗಳು ಯಾರು, ತಮೋಯೋಗ್ಯರು ಯಾರು ಅನ್ನುವುದ ಒಂದು ವಿವರವನ್ನು ನಾವು ಭಾಗವತ ತಾತ್ಪರ್ಯದ, ಮಹಾಭಾರತ ತಾತ್ಪರ್ಯ ನಿರ್ಣಯದ ಹಾಗೆ ಗೀತಾ ತಾತ್ಪರ್ಯದ ಬೆಳಕಿನಲ್ಲಿ ನೋಡ್ತಾ ಇದ್ದೀವಿ. ಈ ಎಲ್ಲ ಸಂಗತಿಗಳನ್ನು ಯಥಾಮತಿ ಹೇಳ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಯಥಾ ಸಮಯ, ಎಷ್ಟು ಸಮಯ ಇದೆಯೋ ಅಷ್ಟು ಹೇಳ್ತೀನಿ ಅಂತೇನು ಹೇಳಬೇಕಾದ್ದಿಲ್ಲ. ನಮ್ಮ ಎದುರಿಗೆ ಸಮಯಾವಕಾಶ ವಿಪುಲವಾಗಿಯೇ ಇದೆ. ಆದರೆ ಆ ವಿಪುಲವಾದ ಸಮಯಾವಕಾಶದಲ್ಲಿಯೂ ನಾನೆಷ್ಟು ಶ್ರವಣ ಮಾಡಿದ್ದೇನೋ, ಎಷ್ಟು ಶ್ರವಣ ಮಾಡ್ತಾ ಇದ್ದೇನೋ ಇನ್ನೂ ಕೂಡ, ಮತ್ತು ಎಷ್ಟು ನನಗೆ ಮನನಕ್ಕೆ ಎಟುಕಿದೆಯೋ ಅಷ್ಟನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಹೀಗೆ ಮಾಡಿದ್ದರಿಂದ ನಮ್ಮ ಇಂದ್ರಿಯಗಳು ಬೇರೆ ಕಡೆ ಹೋಗುವುದು, ಬೇರೆ ಯಾವುದೋ ಲೌಕಿಕ ವಿಷಯಗಳ ಕಡೆಗೆ ಧಾವಿಸುವುದು ತಪ್ಪುತ್ತದೆ. ಭಗವಂತನ ಕುರಿತಾದ ತತ್ವಗಳನ್ನು ನಾವು ಮತ್ತೆ ಶ್ರವಣ ಮಾಡದೆ ಹೋದರೆ, ಮನನ ಮಾಡದೆ ಹೋದರೆ, ಹಾಗೆ ಭಗವಂತನ ಕುರಿತು ನಾವು ಧ್ಯಾನ ಮಾಡದೆ ಹೋದರೆ ನಮ್ಮ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ಸು, ಇವು ಈ ಒಳಗಿನ ಜೀವಾತ್ಮನನ್ನು ಬೇಳೆ ಎಲ್ಲಿಗೋ
ಸೆಳೆದು ಒಯ್ದು ಬಿಡ್ತವೆ. ಹಾಗಾಗದಿರಲಿ, ಶುದ್ಧವಾದ ತತ್ವಜ್ಞಾನ ನಮಗೆ ಬರಬೇಕು ಅನ್ನುವುದಕ್ಕಾಗಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನನ್ನ ಅಧ್ಯಯನದಲ್ಲಿ, ನನ್ನ ಮನನದಲ್ಲಿ ಏನು ಬಂದಿದೆ ಅನ್ನೋದನ್ನು, ನಾನು ಏನು ಕಂಡುಕೊಂಡಿದ್ದೇನೆ ಅನ್ನೋದನ್ನು ನಿಮ್ಮ ಎದುರಿಗೆ ಹೇಳಲಿಕ್ಕೆ ತೊಡಗಿದ್ದೇನೆ. ಕೇವಲ 41ನೇ ಶ್ಲೋಕಕ್ಕೆ ಈ 4-6 ದಿವಸಗಳ ಪ್ರವಚನ ಸುದೀರ್ಘ ಅನಿಸಬಹುದು. ಆದರೆ ಆ ಎಲ್ಲ ವಿಷಯಗಳನ್ನು ಆಳವಾದ ಮನನಕ್ಕೆ ಒಳಪಡಿಸಬೇಕು ಅನ್ನುವ ದೃಷ್ಟಿಯಿಂದ ಈಗ ನಮಗೆ ಮಾಡಬೇಕನಿಸಿದೆ. ಸಾತ್ವಿಕರು, ರಾಜಸರು, ತಾಮಸರು, ಅರ್ಥಾತ್ ಅಥವಾ ದೇವ, ಮಾನುಷ, ದಾನವರು ಅಂತ 3 ಬಗೆಯವರೇನಿದ್ದಾರೆ, ಅವರು ಸಾತ್ವಿಕರಲ್ಲಿ 3 ಬಗೆ, ರಾಜಸರಲ್ಲಿ 3 ಬಗೆ, ಹಾಗೆ ತಾಮಸರಲ್ಲಿ 3 ಬಗೆ ಅಂತ 9 ಜನ ಇದ್ದಾರೆ ಅನ್ನೋದು ನೋಡಿದ್ವಿ. ಅದರಲ್ಲಿ ಮುಕ್ತಿಯೋಗ್ಯರೆಷ್ಟು, ಹಾಗೆ ನಿತ್ಯ ಸಂಸಾರಿಗಳೆಷ್ಟು, ಮತ್ತೆ ತಮೋಯೋಗ್ಯರು ಎಷ್ಟು ಅಂತ ಅನ್ನೋದನ್ನ ಕಳೆದ ದಿವಸದಿಂದ ನೋಡ್ತಾ ಬಂದಿದ್ದೀವಿ. ಅಲ್ಲಿ 2 ಬೇರೆ ಬೇರೆ ಅಭಿಪ್ರಾಯಗಳಿರೋದನ್ನು ಕೂಡ ನಾನು ಹೇಳಿದೆ. 4 ಸಾತ್ವಿಕರು, ಒಟ್ಟು 9 ವಿಭಾಗಗಳಲ್ಲಿ 4 ವಿಭಾಗಗಳು ಸಾತ್ವಿಕರ ವಿಭಾಗ, ಮುಕ್ತಿಯೋಗ್ಯರ ವಿಭಾಗ, 2 ವಿಭಾಗ ನಿತ್ಯ ಸಂಸಾರಿಗಳದು, 3 ವಿಭಾಗ ತಮೋಯೋಗ್ಯರದು ಅಂತ ಒಂದು ಲೆಕ್ಕಾಚಾರ. ಮತ್ತೊಂದು ಲೆಕ್ಕಾಚಾರದಲ್ಲಿ 4 ಮುಕ್ತಿಯೋಗ್ಯರು, 4 ತಮೋಯೋಗ್ಯರು, ಹಾಗೆ 1 ನಿತ್ಯ ಸಂಸಾರಿಗಳು ಅಂತ ಇನ್ನೊಂದು ಲೆಕ್ಕಾಚಾರವನ್ನು ಕೂಡ ಕಳೆದ ದಿವಸ ನಾವು ನೋಡಿದ್ವಿ. ಬೇರೆ ಬೇರೆ ಕಡೆ ಬಂದಿರುವ ಪ್ರಮಾಣಗಳನ್ನು ನಾವು ಗಮನಿಸಿದಾಗ ಹೀಗೆ ಭಿನ್ನ ಭಿನ್ನ ಅಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ ಅಂತ ನಾವು ನೋಡಿದ್ವಲ್ಲ. ಇದಾದ ಮೇಲೆ ಅದನ್ನ ಮತ್ತಷ್ಟು ಮನನಕ್ಕೆ ಒಳಪಡಿಸಬೇಕು ಅಂತ ನಾನು ಕಂಡಾಗ, ಸಾತ್ವಿಕರು, ರಾಜಸರು, ತಾಮಸರು ಅಂತ ಏನು 3 ವಿಧ ಇದ್ದಾರಲ್ಲ, ಅವರು ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು, ಹಾಗೆ ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು, ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸ ತಾಮಸರು ಅಂತ ಒಟ್ಟು 9 ಜನ ಆಗ್ತಾರಲ್ಲ, ಅದನ್ನೇ ಮತ್ತಷ್ಟು ಹಿಗ್ಗಿಸಿದ್ರೆ ಅದು 27 ವಿಭಾಗಗಳಾಗಿ ಪರಿಣಮಿಸ್ತದೆ. ಆ ಥರ 27 ವಿಭಾಗವಾಗಿ ಅದನ್ನು ಮಾಡಿಕೊಂಡಾಗ ಈ ಕಳೆದ ದಿವಸ ಮತ್ತು ಅದರ ಹಿಂದಿನ ದಿವಸ ಒಂದೇನು ಈ ಮತಭೇದ, ಅದರಲ್ಲಿ ನಿತ್ಯ ಸಂಸಾರಿಗಳು ಎಷ್ಟು ಜನ ಮತ್ತೆ ತಮೋಯೋಗ್ಯರು ಎಷ್ಟು ಜನ ಅನ್ನೋದ್ರ ಬಗ್ಗೆ, ನಿರ್ದಿಷ್ಟವಾಗಿ ನಿತ್ಯ ಸಂಸಾರಿಗಳು ಎಷ್ಟು ಜನ ಅನ್ನೋದ್ರ ಬಗ್ಗೆ ಆ ಬೇರೆ ಬೇರೆ ಏನು ಉಲ್ಲೇಖಗಳಿವೆ ಅವುಗಳಲ್ಲಿ ಒಂದು ತೀರ್ಮಾನವನ್ನು ನಾವು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಕಾಣಿಸ್ತದೆ ನನಗೆ. ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದ 85-86ನೇ ಶ್ಲೋಕಗಳಲ್ಲಿ ಮನುಷ್ಯೋತ್ತಮರನ್ನ ಮುಕ್ತಿಯೋಗ್ಯರು ಅಂತನೂ, ಮನುಷ್ಯಾಧಮರನ್ನ ನಿತ್ಯ ಸಂಸಾರಕ್ಕೆ ಯೋಗ್ಯರು ಅಂತನೂ, ಮನುಷ್ಯಾಧಮರನ್ನ ನಿರಯೋಗ್ಯರು ಅಂತನೂ ವರ್ಣನೆ ಮಾಡಿದ್ದಾರೆ. ತಾತ್ಪರ್ಯ ನಿರ್ಣಯದ 116 ಮತ್ತು 117ನೇ ಶ್ಲೋಕ, ಅದೇ 1ನೇ ಅಧ್ಯಾಯವೇ, ಅಲ್ಲಿ ನಾವು ಕಳೆದ ದಿವಸ ನೋಡಿದ್ದೀವಿ. ಮನುಷ್ಯೋತ್ತಮರೇನಿದ್ದಾರೆ ಅವರು ಮೋಕ್ಷಕ್ಕೆ ಯೋಗ್ಯರಾದವರು. ಅದನ್ನ ತಾತ್ಪರ್ಯ ನಿರ್ಣಯ ಹೀಗೆ ವರ್ಣನೆ ಮಾಡ್ತದೆ. ಕಿಂಚಿತ್ ಭಕ್ತಿ ಯುತಾಹ ನಿತ್ಯ ಉತ್ತಮಾಸ್ತೇನ ಮೋಕ್ಷಿಣಃ ಅಂತ. ಈ ಮನುಷ್ಯರಲ್ಲಿ ಉತ್ತಮರ್ಯಾರಿದ್ದಾರೆ ಅವರು ಕಿಂಚಿತ್ ಭಕ್ತಿಯುತಾಹ, ವಿಷ್ಣುವಿನಲ್ಲಿ ಸ್ವಲ್ಪ ಭಕ್ತಿ ಇದ್ದವರು. ಅವರು ಮನುಷ್ಯೋತ್ತಮರು ಅಂತ ಅನ್ಸ್ಕೊಂಡವರಿಗೆ ಕಿಂಚಿತ್ ಭಕ್ತಿ, ಆದ್ರಿಂದ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ. ಮತ್ತೆ ಮಧ್ಯಮ ಮನುಷ್ಯರೇನಿದ್ದಾರೆ, ಮಧ್ಯಮಾಹ ಮಿಶ್ರಭೂತತ್ವಾತ್ ನಿತ್ಯಂ ಮಿಶ್ರಫಲಾಹ ಸ್ಮೃತಾಹ, ಇದೆಲ್ಲ 1ನೇ ಅಧ್ಯಾಯದ 118-119ನೇ ಶ್ಲೋಕಗಳು ತಾತ್ಪರ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಮಧ್ಯಮರು ಮಿಶ್ರಫಲ ಉಳ್ಳವರಾಗಿರ್ತಾರೆ. ತಮೋಯೋಗ್ಯರೇನಿದ್ದಾರೆ ಮಾನುಷೇಶ್ವಧಮಾಹ, ಆ ಅಧಮರನ್ನ ಕಿಂಚಿತ್ ದ್ವೇಷಯುತಾಹ ಹರವು ಸದಾ ಅಂತ ಹೀಗಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಆ 1ನೇ ಅಧ್ಯಾಯದ 118-119ನೇ ಶ್ಲೋಕಗಳಲ್ಲಿ ಯಾರಿಗೆ ಭಕ್ತಿ ಇದೆ
ಅವರು ಮನುಷ್ಯೋತ್ತಮರು, ಸ್ವಲ್ಪ ಭಕ್ತಿ ಇದ್ದವರು. ಮಿಶ್ರವಾದ ಸ್ವಭಾವ ಇದ್ದವರು ಮಧ್ಯಮರು, ಮಿಶ್ರಭೂತತ್ವಾತ್, ಅವರ ಸ್ವಭಾವವೇ ಸಮ್ಮಿಶ್ರಣ ಆಗಿರ್ತದೆ. ಅದರಿಂದ ಸಿಗುವ ಫಲವೂ ಕೂಡ ಮಿಶ್ರವಾದದ್ದೇ ಆಗಿರ್ತದೆ. ಕೇವಲ ಸುಖ ಆಗಲಿ ಕೇವಲ ದುಃಖ ಆಗಲಿ ಇರೋದಿಲ್ಲ. ಅವರಿಗೆ ಸುಖವೂ ಆಗ್ತದೆ, ದುಃಖವೂ ಆಗ್ತದೆ. ಅದಕ್ಕೆ ಕಾರಣ ಏನಂದ್ರೆ ಒಮ್ಮೆ ಭಕ್ತಿ ಮಾಡ್ತಾರೆ, ಒಮ್ಮೆ ದ್ವೇಷ ಮಾಡ್ತಾರೆ. ಹೀಗೆ ಎರಡೂ ಅವರಲ್ಲಿವೆ ಅಂತ ಅಲ್ಲಿ ಕಂಡು ಬರ್ತದೆ. ಭಕ್ತಿಗೆ ಫಲವಾಗಿ ಸುಖ, ದ್ವೇಷದ ಫಲವಾಗಿ ದುಃಖ ಎರಡೂ ಕೂಡ ಅವರಿಗೆ ದೊರೆತದೆ ಅಂತ ಅದರ ತಾತ್ಪರ್ಯ. ಈ 1ನೇ ಅಧ್ಯಾಯದ 118, 119 ಶ್ಲೋಕಗಳಲ್ಲಿ ಯಾರು ಮುಕ್ತಿಯೋಗ್ಯರು, ಯಾರು ತಮೋಯೋಗ್ಯರು, ಯಾರು ನಿತ್ಯ ಸಂಸಾರಿಗಳು ಅಂತ ಹೇಳಲಿಲ್ಲ. ಅದನ್ನು 85, 86ನೇ ಶ್ಲೋಕಗಳಲ್ಲೇ ವರ್ಣನೆ ಮಾಡಿದ್ದಾರೆ. ಇನ್ನು ಗೀತಾ ತಾತ್ಪರ್ಯದ 18ನೇ ಅಧ್ಯಾಯದ ಅಲ್ಲಿ 41ನೇ ಶ್ಲೋಕದಲ್ಲಿ ಸಾತ್ವಿಕರು ಯಾರು, ರಾಜಸರು ಸಾತ್ವಿಕರಲ್ಲ, ರಾಜಸ ಸಾತ್ವಿಕರು, ಮನುಷ್ಯರಲ್ಲಿ ರಾಜಸ ಸಾತ್ವಿಕರು ಯಾರು, ರಾಜಸರು ಯಾರು, ಹಾಗೆ ರಾಜಸ ತಾಮಸರು ಯಾರು ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ಅವ್ರ ಸ್ವಭಾವ ಹೇಗಿರ್ತದೆ ಅಂತ. ಅಲ್ಲಿ ರಾಜಸಾಸ್ತು ನರಾಹ, ದೇವತೆಗಳು ಸಾತ್ವಿಕರು, ದೈತ್ಯರು ತಾಮಸರು. ರಾಜಸರು ಅಂದ್ರೆ ಅವರು ಮನುಷ್ಯರು. ಅವರಲ್ಲಿ ವಿಪ್ರಾಹ, ಬ್ರಾಹ್ಮಣರು ರಾಜಸ ಸಾತ್ವಿಕರಲ್ಲಿ ಕೂಡ ಸಾತ್ವಿಕರು ಅಂತ ಕರೆಸ್ಕೋತಾರೆ. ಮುಂದೆ ಅವರಲ್ಲಿ ಕ್ಷತ್ರಿಯರು ಅಂತ ಬರ್ತಾರೆ, ಅದಾದ್ಮೇಲೆ ವೈಶ್ಯರು ಬರ್ತಾರೆ, ಅದಾದ್ಮೇಲೆ ಶೂದ್ರರು ಅಂತ ಬರ್ತಾರೆ. ಇವರೆಲ್ಲರೂ ರಾಜಸ ಸಾತ್ವಿಕರೇ, ಮುಕ್ತಿಯೋಗ್ಯರೇ. ಆದರೆ ಅವರಲ್ಲಿ ಆ ಸತ್ವಗುಣದ ಅಂಶ ಅನ್ನೋದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಅತಿ ಹೆಚ್ಚು ಬ್ರಾಹ್ಮಣನಲ್ಲಿ ಇರ್ತದೆ. ಇದು ಇಲ್ಲಿ ಹೇಳ್ತಿರುವುದು ಮುಕ್ತಿಯೋಗ್ಯರಾದ ಜೀವರಲ್ಲಿ ಮುಕ್ತಿಯಲ್ಲಿಯೂ ಅನುವೃತ್ತ ಆಗುವಂತಹ ಒಂದು ವರ್ಣ ವ್ಯವಸ್ಥೆ. ಇದಿಷ್ಟು ರಾಜಸ ಸಾತ್ವಿಕರ ಬಗ್ಗೆ ಆದ ಮೇಲೆ ಮುಂದೆ ರಾಜಸರ ಬಗ್ಗೆ ಹೇಳ್ತಾರೆ. ತ್ರೈವಿಧ್ಯ ಮಾತ್ರ ವಿಷ್ಣೋರ್ಯೇ ಸರ್ವಾಧಿಕ್ಯೇ ಸಂಶಯ ಅನ್ಯಾಧಿಕ್ಯಂ ನಮನ್ಯಂತೆ ಶ್ರೀಷಾದ್ ರಾಜಸಾಹ. ಇದನ್ನೊಂದ್ಸರಿ ಹೇಳಿದ್ದೆ, ಮತ್ತೊಂದ್ಸರಿ ಈಗ ನಾವು ವಿಮರ್ಶೆ ಮಾಡಬೇಕಾಗಿರೋದ್ರಿಂದ ಕೈಗೆತ್ಕೋತಾ ಇದ್ದೇನೆ. 3 ವೇದಗಳಲ್ಲಿ ಹೇಳಿರುವ ಕರ್ಮವನ್ನು ಮಾಡ್ತಾರೆ, ಆದ್ದರಿಂದ ಅವರಿಗೆ ತ್ರೈವಿಧ್ಯರು ಅಂತಾರೆ. ಪರಮಾತ್ಮ ಸರ್ವೋತ್ತಮ ಎಂಬ ವಿಷಯದಲ್ಲಿ ಅವರಿಗೆ ಸಂಶಯ ಇರ್ತದೆ. ಆದರೆ ಪರಮಾತ್ಮನಿಗಿಂತ ಭಿನ್ನರಾದ ದೇವತೆಗಳನ್ನು ಸರ್ವೋತ್ತಮ ಅಂತ ಅವರೇನು ಉಪಾಸನೆ ಮಾಡ್ತಿರೋದಿಲ್ಲ. ಇಂಥವ್ರನ್ನ ರಾಜಸರು ಅಂತ ಅನ್ಬೇಕು. ಇನ್ನು ತಾಮಸರು ಅಂತ ಏನಿದ್ದಾರೆ, ಅವರಿಗೆ ಭಗವಂತನ ಸರ್ವೋತ್ತಮತ್ವದ ಬಗ್ಗೆ ಜ್ಞಾನ ಇಲ್ಲ, ಅವನ ದ್ವೇಷವನ್ನು ಕೂಡ ಅವರು ಮಾಡೋದಿಲ್ಲ ಅಂತ ಹೀಗೆ ಆ ಗೀತಾ ತಾತ್ಪರ್ಯದಲ್ಲಿ ವರ್ಣನೆ ಬಂದಿದೆ. ಅಜ್ಞಾಹ ವಿಷ್ಣು ದ್ವೇಷಹೀನಾಹ ಸರ್ವೇ ರಾಜಸ ತಾಮಸಾಹ. ಈ ರಾಜಸ ಸಾತ್ವಿಕರಿಗೂ ಅವರಂತೂ ಮುಕ್ತಿಯೋಗ್ಯರು. ಮುಂದೆ ಬರುವಂತಹ ರಾಜಸರು ಮತ್ತು ರಾಜಸ ತಾಮಸರು ಏನಿದ್ದಾರೆ ಅವರಿಗೆ ಇದೇ ವ್ಯತ್ಯಾಸ. ರಾಜಸ ಸಾತ್ವಿಕರಿಗೆ ಭಗವಂತನ ಸರ್ವೋತ್ತಮತ್ವದ ಅರಿವಿದ್ದೇ ಇರ್ತದೆ, ಅದರಿಂದಲೇ ಅವರು ಮುಕ್ತಿಗೆ ಹೋಗ್ತಾರೆ. ರಾಜಸರಿಗೆ ಭಗವಂತನ ಸರ್ವೋತ್ತಮತ್ವದಲ್ಲಿ ಸಂಶಯ ಇರ್ತದೆ. ಈ ರಾಜಸರಿಗೂ ರಾಜಸ ತಾಮಸರಿಗೂ ಏನು ವ್ಯತ್ಯಾಸ ಅನ್ನೋದನ್ನ ಸ್ವಲ್ಪ ಹೀಗೆ ಗಮನಿಸ್ಬೇಕು ನಾವು ಈ ಮುಂದಿನಂತೆ. ಅದನ್ನ ಈ ಟಿಪ್ಪಣಿಗಳಲ್ಲಿ ಹೇಳಿದಂತೆ ಕಾಣಿಸೋದಿಲ್ಲ, ನನಗೆ ಅನಿಸಿದ್ದನ್ನು ಹೇಳ್ತೇನೆ. ಈ ರಾಜಸರೇನಿದ್ದಾರೆ, ಭಗವಂತ ಸರ್ವೋತ್ತಮ ಆಗಿರುವ ಸಾಧ್ಯತೆ ಇದೆ ಅಂತ ಒಂದು ಸಂಭಾವನಾ ಇದೆ ಅವರಿಗೆ. ಆದರೆ ಪೂರ್ಣ ನಿರ್ಣಯ ಇಲ್ಲ, ಒಂದಿಷ್ಟು ಸಂಶಯ ಇದೆ. ಈ ರಾಜಸರು ಹೀಗೆ ಸಂಶಯ ಇದ್ರೂ ಕೂಡ ಭಗವಂತನಿಗಿಂತ ಭಿನ್ನರಾದವರನ್ನು ಯಾರನ್ನೂ ಸರ್ವೋತ್ತಮ ಅಂತ ತಿಳಿದಿಲ್ಲ. ರಾಜಸ ತಾಮಸರಿಗೆ ಭಗವಂತ ಸರ್ವೋತ್ತಮ ಆಗಿರುವ ಸಾಧ್ಯತೆ ಇದೆ ಅಂತ ಸಂಶಯನೂ ಇಲ್ಲ. ಅವರಿಗೆ ಅದ್ರ ಬಗ್ಗೆ, ಅದಕ್ಕಾಗಿ ಅವ್ರನ್ನ ಅಜ್ಞರು ಅಂತ ಹೇಳೋದು. ಪೂರ್ಣವಾದ ಅಜ್ಞಾನವೇ ಇರುವುದಕ್ಕಿಂತ ಸ್ವಲ್ಪ ಸಂಶಯ ಇರುವುದು ಒಳ್ಳೆಯದು
ಅಂತ ಕಾಣಿಸ್ತದೆ. ಭಗವಂತ ಸರ್ವೋತ್ತಮ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವೇ ಇಲ್ಲ. ನಿಶ್ಚಯ ಅಂತೂ ಇಬ್ಬರಿಗೂ ಇಲ್ಲ. ಅದರ ಬಗ್ಗೆ ಜ್ಞಾನವೇ ಇಲ್ಲ. ಅವರು ಅದ್ರ ಬಗ್ಗೆ ನಾಟ್ ಬಾದರ್ಡ್ ಅಟ್ ಆಲ್ ಅಂತ ಹೇಳ್ಬೋದು ನಾವು, ಈ ರಾಜಸ ತಾಮಸರು. ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ತಿಳಿದೇ ಇಲ್ಲ ಅವರಿಗೆ. ಅಜ್ಞಾಹ ಅಂತ ಶಬ್ದದಿಂದ ಅದನ್ನು ಹೇಳಬೇಕು. ಆದರೆ ಅವನ ಬಗ್ಗೆ ದ್ವೇಷವನ್ನು ಅವರು ಮಾಡೋದಿಲ್ಲ. ಆದ್ರಿಂದ ಅವರು ರಾಜಸ ತಾಮಸರು. ಇವ್ರಿಗಿಂತ ಮೇಲಿನ ರಾಜಸರು ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ಜ್ಞಾನ ಇದೆ, ಆದರೆ ಅದರ ಬಗ್ಗೆ ಅವರಿಗೆ ಪೂರ್ಣವಾದ ನಿಶ್ಚಯ ಇಲ್ಲ. ಇದು ಹೀಗೆ, ಈ ಕಾರಣದಿಂದ ರಾಜಸರು ರಾಜಸ ತಾಮಸರಿಗಿಂತ ಮೇಲೆ ಇದ್ದಾರೆ. ಆ ರಾಜಸರೇ ಮಿಶ್ರವಾದ ಫಲ ಇದ್ದವರು, ಮಧ್ಯಮರು ಅಂತ ಅವರನ್ನೇ ಕರೆದದ್ದು. ಮಿಶ್ರವಾದ ಸ್ವಭಾವ ಇದ್ದವರು. ಈಗೇನು ಮಿಶ್ರವಾದ ಸ್ವಭಾವ ಇದ್ದವರು ಅಂದ್ರೆ ಒಮ್ಮೆ ದ್ವೇಷ ಒಮ್ಮೆ ಭಕ್ತಿ ಮಾಡ್ತಾರೆ ಅಂತ ಬಂತಲ್ಲ, ಇದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳಿದ್ದು ಕಿಂಚಿತ್ ಭಕ್ತಿಯುತಾಹ. ಒಮ್ಮೆ ಭಕ್ತಿ ಒಮ್ಮೆ ದ್ವೇಷ ಮಾಡ್ತಾರೆ ಅಂತ ವಾದಿರಾಜ ಸ್ವಾಮಿಗಳ ಮಾತಿನಲ್ಲಿ ಕಂಡು ಬರ್ತದೆ, ಭಾವಪ್ರಕಾಶಿಕಾದಲ್ಲಿ. ಆದರೆ ಈ ಮಧ್ಯಮರು ಒಮ್ಮೆ ದ್ವೇಷ ಮಾಡ್ತಾರೆ, ಒಮ್ಮೆ ಭಕ್ತಿ ಮಾಡ್ತಾರೆ ಅನ್ನುವುದು ಸ್ವಲ್ಪ ನನಗಿನ್ನೂ ಅನುಮಾನಕ್ಕೆ ವಿಷಯವಾಗಿ ಉಳಿದಿದೆ, ಸಂಶಯಕ್ಕೆ ವಿಷಯವಾಗಿ ಉಳಿದಿದೆ. ಯಾಕೆಂದ್ರೆ ಮಧ್ಯಮರು ಅಂದ್ರೆ ರಾಜಸರು, ರಾಜಸ ತಾಮಸರು ಇನ್ನೂ ಕೆಳಗಿನವರು. ಅವರೇ ಭಗವಂತನಲ್ಲಿ ದ್ವೇಷ ಮಾಡೋದಿಲ್ಲ. ಮತ್ತೆ ಹಾಗಾದ್ರೆ ಈ ರಾಜಸರು ದ್ವೇಷ ಹೇಗೆ ಮಾಡ್ತಾರೆ? ಅದರಿಂದ ವಾದಿರಾಜ ಸ್ವಾಮಿಗಳು ಹೇಳಿದ ಆ ವಿಷಯದಲ್ಲಿ ನನಗೊಂದು ಸ್ವಲ್ಪ ಗುಮಾನಿಗಳಿವೆ, ಇನ್ನು ಮನನ ಮಾಡಬೇಕಾದದ್ದಿದೆ. ಇದರ ಬದಲು ತಾತ್ಪರ್ಯ ನಿರ್ಣಯಕ್ಕೆ ಜನಾರ್ದನೀಯ ಅಂತ ವ್ಯಾಖ್ಯಾನ ಇದೆಯಲ್ಲ, ಅಲ್ಲಿ ಈ ಮಿಶ್ರಣ ಅಂದ್ರೆ ಅವು ಏನು ಜ್ಞಾನ ಇದೆ ಆ ಜ್ಞಾನದಲ್ಲೇ ಮಿಶ್ರಣ. ಸರ್ವೋತ್ತಮ ಹರಿಯೂ ಇರಬಹುದು, ಹರನೂ ಇರಬಹುದು ಅಂತ ಎರಡು ಪಕ್ಷಗಳ ಮಿಶ್ರಣ ಇದೆ ಆ ಜ್ಞಾನದಲ್ಲಿ. ಆದ್ರಲ್ಲೇ ಅದನ್ನು ಸಂಶಯ ಅಂತ ಹೇಳುವುದು. ಹೀಗೆ ಹೇಳಿದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಈ 117ನೇ ಶ್ಲೋಕ ಮತ್ತೆ ಗೀತಾ ತಾತ್ಪರ್ಯದ 18ನೇ ಅಧ್ಯಾಯದ 41ನೇ ಶ್ಲೋಕ, ಅದೇನು ಸಸಂಶಯ ಅಂತ ಹೇಳಿದಾರಲ್ಲ, ಭಗವಂತನ ಪಾರಮ್ಯದಲ್ಲಿ ಅವರಿಗೆ ಸಂಶಯ ಇದೆ ಅಂತ. ಆ ಸಂಶಯ ಅಂದರೆ ಈ ಮಿಶ್ರಣವೇ ಸಂಶಯ. ಅದರಿಂದ ಜನಾರ್ದನೀಯ ವ್ಯಾಖ್ಯಾನ ನನಗೆ ಯಾಕೋ ಈ ದೃಷ್ಟಿಯಿಂದ ಸ್ವಲ್ಪ ಸ್ವೀಕಾರಕ್ಕೆ ಯೋಗ್ಯ ಅಂತ ಕಾಣಿಸ್ತದೆ. ವಾದಿರಾಜರು ಹೇಳಿದ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿವೆ ನನಗೆ. ಈ ವಿಷಯದಲ್ಲಿ ಬನ್ನಂಜ ಗೋವಿಂದಾಚಾರ್ಯರು ಹೆಚ್ಚಿಂದೇನು ಹೇಳಲಿಲ್ಲ. ಅಂತೂ ಎಲ್ಲೆಲ್ಲಿ ಏನೇನು ಉಲ್ಲೇಖ ಬಂದಿದೆ ಅಂತ ಹೇಳಿದೆ. ಇನ್ನೂ ಎಲ್ಲಿಯಾದರೂ ಅನುವ್ಯಾಖ್ಯಾನದಲ್ಲಿ ಉಲ್ಲೇಖ ಇರಬಹುದು, ನನಗದು ಸ್ಮರಣಕ್ಕೆ ಬಂದಿಲ್ಲ. ಇಷ್ಟನ್ನ ಈಗ ಹೇಳಿದ್ದೇನೆ. ಸಾತ್ವಿಕ, ರಾಜಸ, ತಾಮಸ ಅನ್ನುವುದು ಮೂರಾಗಿ ವಿಭಕ್ತಗೊಂಡು ಒಟ್ಟು 9 ವಿಭಾಗ ಆಯಿತು. ಆ 9 ವಿಭಾಗದಲ್ಲಿ ಸಾತ್ವಿಕ್ ಮುಕ್ತಿಯೋಗ್ಯರು ಯಾರು, ರಾಜಸ್ ಮತ್ತೆ ತಮೋಯೋಗ್ಯರು ಯಾರು, ನಿತ್ಯ ಸಂಸಾರಿಗಳು ಯಾರು ಅನ್ನೋದ್ರ ಬಗ್ಗೆ ನಾವು ಕಳೆದ 2 ದಿವಸದಲ್ಲಿ ಚರ್ಚೆ ಮಾಡಿದ್ವಿ. 4, 2, 3 ಅಂತ ಹೀಗೊಂದು ಅಭಿಪ್ರಾಯವನ್ನು ಕೂಡ ನಾವು ಆಲಿಸಿದೆವು. 4 ಮುಕ್ತಿಯೋಗ್ಯರು, 2 ನಿತ್ಯ ಸಂಸಾರಿಗಳು, 3 ಜನ ತಮೋಯೋಗ್ಯರು ಅಂತ. 4 ಮುಕ್ತಿಯೋಗ್ಯರು, 4 ತಮೋಯೋಗ್ಯರು, 1 ನಿತ್ಯ ಸಂಸಾರಿಗಳು ಅನ್ನೋ ಅಭಿಪ್ರಾಯವನ್ನು ನಾವು ಆಲಿಸಿದೆವು. ಆದರೆ ಇವೆರಡರಲ್ಲಿ ಯಾವ ಪಕ್ಷವನ್ನು ಒಪ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಗೊಂದಲ ನಮಗೆ ಉಳಿತದೆ. ಅದಕ್ಕಾಗಿ ನಾನೊಂದಿಷ್ಟು ಈ ಥರ ಮುಂದಿನಂತೆ ಮನನ ಮಾಡಿದ್ದೇನೆ. ಮುಖ್ಯವಾಗಿ ಈ ಥರದ ಸಂಶಯ ಬರಲಿಕ್ಕೆ ಕಾರಣ ಮಹಾಭಾರತ ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದ 85 ಮತ್ತು 86ನೇ ಶ್ಲೋಕಗಳು, ಹಾಗೆ ಗೀತಾ ತಾತ್ಪರ್ಯದ 18ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ಬರುವ ಗೀತಾ ತಾತ್ಪರ್ಯದ ಶ್ಲೋಕ. ತಾತ್ಪರ್ಯ ನಿರ್ಣಯದಲ್ಲಿ
ಮನುಷ್ಯೋತ್ತಮರನ್ನ ಅಂದರೆ ರಾಜಸ ಸಾತ್ವಿಕರನ್ನ ಮುಕ್ತಿಯೋಗ್ಯರಂತನು, ಮನುಷ್ಯ ಮಧ್ಯಮರನ್ನ ಅಂದರೆ ರಾಜಸರನ್ನ ಸಂಸಾರ ಯೋಗ್ಯರುವಂತನು, ಮನುಷ್ಯಾಧಮರನ್ನ ಅಂದರೆ ರಾಜಸ ತಾಮಸರನ್ನ ನಿರಯ ಯೋಗ್ಯರುವಂತನೂ ವರ್ಗೀಕರಿಸಿದ್ದಾರೆ. ಗೀತಾ ತಾತ್ಪರ್ಯದಲ್ಲಿ ಸತ್ವಾಧಿಕೋ ಮೋಕ್ಷಯೋಗ್ಯ, ರಾಜಸ ಸಾತ್ವಿಕರಲ್ಲಿ ಸತ್ವಾಧಿಕನಾದ ವ್ಯಕ್ತಿ, ಹೆಚ್ಚು ಸತ್ವಗುಣ ಇರುವ ವ್ಯಕ್ತಿ ಮುಕ್ತಿಯೋಗ್ಯ ಅಂತ ವರ್ಣನೆ ಮಾಡಿದ್ದಾರೆ. ಅದು ಸರಿಯಾಯಿತು. ತಮೋತ್ತರ ಅಂಧತಮಸಃ, ಯಾರು ತಮೋಗುಣ ಹೆಚ್ಚು ಹೊಂದಿರ್ತಾನೋ ಅವನು ಅಂಧನ್ ತಮಸಿಗೆ ಯೋಗ್ಯ ಅಂತ, ಅದೂ ಸರಿಯಾಯಿತು. ಇನ್ನು ರಜೋಭೂಜಾನ್ ಸಮೋವಾ ಶ್ರುತಿ ಪಾತ್ರಕಃ ಅಂತ ಇಬ್ಬರನ್ನ ಈ ಸಂಸಾರಕ್ಕೆ ಯೋಗ್ಯ, ನಿತ್ಯ ಸಂಸಾರಕ್ಕೆ ಯೋಗ್ಯರು ಅಂತ ಇಬ್ಬರನ್ನ ವರ್ಣನೆ ಮಾಡಿದ್ದಾರೆ. ರಜೋಗುಣ ಹೆಚ್ಚಿರುವಂತಹ ತ್ರೈವಿದ್ಯರು ಇವರು ನಿತ್ಯ ಸಂಸಾರಿಗಳು. ಹಾಗೆಯೇ ಮೂರು ಗುಣಗಳು ಸಮಾನವಾಗಿರುವ ಸತ್ವ ರಜಸ ತಮಸ್ಸು ಮೂರು ಗುಣಗಳು ಸಮಾನವಾಗಿರುವಂತಹ ಅಜ್ಞರು ನಿತ್ಯ ಸಂಸಾರಿಗಳು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ರಾಜಸರಲ್ಲಿ ರಾಜಸ ಸಾತ್ವಿಕರು ಮುಕ್ತಿಯೋಗ್ಯರು ಅನ್ನೋದ್ರ ಬಗ್ಗೆ ಸಂಶಯ ಇಲ್ಲ. ಇನ್ನು ರಾಜಸರು ಮತ್ತು ರಾಜಸ ತಾಮಸರು ಅಂತ ಇಬ್ಬರು ಇದ್ದಾರಲ್ಲ, ಅವರಲ್ಲಿ ನಿತ್ಯ ಸಂಸಾರಿಗಳು ಯಾರು ಮತ್ತು ತಮೋಯೋಗ್ಯರು ಯಾರು ಅಂತ ಒಂದು ಗೊಂದಲ ಉಳಿತದೆ. ಗೋವಿಂದಾಚಾರ್ಯ ಹೇಳುವಂತೆ ರಾಜಸ ಸಾತ್ವಿಕರಂತೂ ಮುಕ್ತಿಯೋಗ್ಯರು, ರಾಜಸರು ಮಧ್ಯಮರೇನಿದ್ದಾರೆ ಸಂಸಾರಕ್ಕೆ ಪಾತ್ರರು. ಇನ್ನು ಮನುಷ್ಯರಲ್ಲಿ ಅಧಮರಾದ ರಾಜಸ ತಾಮಸರು ನಿತ್ಯ ನರಕಕ್ಕೆ ಹೋಗ್ತಾರೆ ಅಂತ ಗೋವಿಂದಾಚಾರ್ಯ ಹೇಳಿದ್ದಾರೆ. ಪುರಾಣಿಕಾಚಾರ್ಯರು ತಮ್ಮ ಗೀತಾ ತಾತ್ಪರ್ಯ ಇತ್ಯಾದಿಗಳನ್ನು ಅನುವಾದ ಮಾಡುವಾಗ ರಾಜಸರು ಮತ್ತೆ ರಾಜಸ ತಾಮಸರು ಇಬ್ಬರನ್ನೂ ನಿತ್ಯ ಸಂಸಾರಿಗಳು ಅಂತ ವರ್ಣನೆ ಮಾಡಿದ್ದಾರೆ. ಅವರ ದೃಷ್ಟಿಯಲ್ಲಿ ಇಬ್ಬರು ರಾಜಸರು ಮತ್ತು ರಾಜಸ ತಾಮಸರು ನಿತ್ಯ ಸಂಸಾರಿಗಳಾಗ್ತಾರೆ. 3 ಜನ ತಮೋಯೋಗ್ಯರಾಗ್ತಾರೆ ತಾಮಸರ ವರ್ಗೀಕರಣದಲ್ಲಿ. ಸಾತ್ವಿಕರ ವರ್ಗೀಕರಣದಲ್ಲಿ, ದೇವತೆಗಳ ವರ್ಗೀಕರಣದಲ್ಲಿ ಎಲ್ಲರೂ ಮುಕ್ತಿಯೋಗ್ಯರು, ರಾಜಸ ಸಾತ್ವಿಕರು ಮಾತ್ರ ಮನುಷ್ಯರು ಮುಕ್ತಿಯೋಗ್ಯರು ಅಂತ ಅಭಿಪ್ರಾಯ ಕಂಡು ಬರ್ತದೆ. ಇಲ್ಲಿ ಈ ಭಗವದ್ಗೀತೆಯನ್ನು ಅನುವಾದಿಸಿದವರು ನಮ್ಮ ಗುರುಗಳು ಅಯೋಧ್ಯನ ಪುರಾಣಿಕರು. ಗೀತಾ ಭಾಷ್ಯವನ್ನು ಅನುವಾದಿಸಿದವರು ಮತ್ತೊಬ್ಬ ಗುರುಗಳು ಹರಿದಾಸ ಭಟ್ಟಾಚಾರ್ಯರು. ಗೀತಾ ತಾತ್ಪರ್ಯ ಅನುವಾದಿಸಿದವರು ಮತ್ತೊಬ್ಬ ಗುರುಗಳು ಮತ್ತು ನಮಗೆ ದೊಡ್ಡಪ್ಪನೂ ಆದಂಥ KT ಪಾಂಡುರಂಗಿ ಆಚಾರ್ಯರು. ಅವರ ಅಭಿಪ್ರಾಯಗಳನ್ನು ಇಲ್ಲಿ ವಿಮರ್ಶೆ ಮಾಡ್ತಿದ್ದೇನೆ. ಪ್ರಾಯ ಹಾಗೆಲ್ಲ ಅವರು ಅನುವಾದ ಮಾಡಿದಾಗ ಗೀತಾ ವಿವೃತಿ ಮತ್ತು ಗೀತಾ ಭಾಷ್ಯಕ್ಕೆ ಪ್ರಮೇಯ ದೀಪಿಕಾ, ಗೀತಾ ತಾತ್ಪರ್ಯಕ್ಕೆ ನ್ಯಾಯ ದೀಪಿಕಾ ಅಂತ ಒಂದಿದೆ, ಅದನ್ನೆಲ್ಲ ಇಟ್ಕೊಂಡು ಅನುವಾದ ಮಾಡಿರ್ತಾರೆ. ಅಂತೂ ರಾಜಸ ತಾಮಸರು ಮತ್ತು ರಾಜಸರು ಇವರಲ್ಲಿ ಒಂದಿಷ್ಟು ವಿವಾದ ಉಳಿತದಲ್ಲ. ಇದ್ರ ಬಗ್ಗೆ ಗೋವಿಂದಾಚಾರ್ಯ ಹತ್ರನೂ ನಾನು ಕೇಳಿದ್ದೆ ಅಂತ ಹೇಳಿದ್ದೆ ನಿಮಗೆ. ರಾಜಸ ತಾಮಸರು ಭಗವಂತನನ್ನು ದ್ವೇಷಿಸೋದಿಲ್ಲ, ಆದ್ದರಿಂದ ಅವರೇ ತಮಸ್ಸಿಗೆ ಹೋಗ್ತಾರೆ ಅಂತ ಕೇಳಿದ್ದೆ. ಅವರು ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದ್ರು. ಮುಂದೆ ಅದ್ರ ಬಗ್ಗೆ ಅವರ ಸಮೀಪಕ್ಕೆ ನನಗೆ ಹೋಗಿ ವಿಚಾರ ಮಾಡಲಿಕ್ಕೆ ಆಗಲಿಲ್ಲ. ಇಷ್ಟೆಲ್ಲ ಆದ ಮೇಲೆ ಇದಕ್ಕೊಂದು ಏನಾದರೂ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ನಾನು ಆಲೋಚನೆ ಮಾಡಿದೆ. ಅದನ್ನು ಈಗ ನಿಮ್ಮ ಮುಂದೆ ಇಡ್ತೇನೆ. ರಾಜಸರು, ಸಾತ್ವಿಕರು, ತಾಮಸರು ಅಂತ 3 ಇದ್ದದ್ದು 9 ಆಗಿದೆ, ನಮಗೆ ಗೊತ್ತಿದೆ. ಹಾಗೆ ಅದನ್ನು 27 ವಿಭಾಗವಾಗಿ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಾಡಿದಾಗ ನಮಗೊಂದು ಸಮಾಧಾನ ಸಿಗ್ತದೆ. ಅದರಿಂದ ಈ ದೇವತೆಗಳಲ್ಲಿ ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ ಅಂತಿದೆಯಲ್ಲ, ಅದರಲ್ಲಿ ಮತ್ತೆ ಸಾತ್ವಿಕರು ಇವರು ಚತುರ್ಮುಖ ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ರುದ್ರನವರೆಗೆ. ಸಾತ್ವಿಕ ರಾಜಸರು ಅಂದರೆ ಇಂದ್ರ, ಸಾತ್ವಿಕ ತಾಮಸರು ಅಂದರೆ ಬೃಹಸ್ಪತಿ ಮೊದಲಾದವರು. ಇದು ಗೀತಾ ವಿವೃತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿರುವಂತಹ ವಿವರಣ.
ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತ ಏನಿದೆ, ಆ ಮೊದಲನೇ ಸಾತ್ವಿಕರಲ್ಲೇ ಸಾತ್ವಿಕ ತಾಮಸರು, ಸಾತ್ವಿಕ ರಾಜಸರು, ಸಾತ್ವಿಕರು ಅಂತ 3 ವಿಭಾಗ ಇದೆ. ಸಾತ್ವಿಕ ರಾಜಸರು ಅಂತ ಏನಿದೆ ಅದರಲ್ಲಿ ಮತ್ತೆ ಸಾತ್ವಿಕ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ರಾಜಸ ತಾಮಸರು ಅಂತ 3 ವಿಭಾಗ ಇದೆ. ಸಾತ್ವಿಕ ತಾಮಸರು ಅಂತ ಏನಿದ್ದಾರೆ ಅವರಲ್ಲಿ ಕೂಡ ಸಾತ್ವಿಕ ತಾಮಸ ಸಾತ್ವಿಕರು, ಸಾತ್ವಿಕ ತಾಮಸ ರಾಜಸರು, ಸಾತ್ವಿಕ ತಾಮಸರು ಅಂತ 3 ವಿಭಾಗ ಇದೆ. ಅದರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಸೇರ್ತಾರೆ ಅಂತ ನಾವು ಎಲ್ಲನೂ ಏನು ನೋಡಬೇಕಾಗಿಲ್ಲ. ಈಗೇನು ಬೃಹಸ್ಪತಿ ಮೊದಲಾದವರು ಸಾತ್ವಿಕ ತಾಮಸರು, ಇಂದ್ರ ಸಾತ್ವಿಕ ರಾಜಸ, ರುದ್ರನಿಂದ ಬ್ರಹ್ಮನವರೆಗೆ ಸಾತ್ವಿಕರು ಅಂತ ನಾವು ನೋಡಿ ಆಯ್ತು. ಅಂತೂ ಹೀಗೆ 9 ವಿಭಾಗ ಇದೆ ಸಾತ್ವಿಕರಲ್ಲಿ, ದೇವತೆಗಳಲ್ಲಿ. ಹಾಗೆ ತಾಮಸರಲ್ಲೂ ಕೂಡ ತಾಮಸ ರಾಜಸರು, ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸರು ಅಂತ ಏನಿದೆ ಅದರಲ್ಲೂ ಕೂಡ 9 ವರ್ಗೀಕರಣ ಮಾಡಬಹುದು. ತಾಮಸ ರಾಜಸರಲ್ಲಿ ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ವಿಭಾಗ. ತಾಮಸ ರಾಜಸರಲ್ಲೂ ಕೂಡ 3 ವಿಭಾಗ, ತಾಮಸರಲ್ಲೂ ಕೂಡ 3 ವಿಭಾಗ. ಹೀಗೆ ಅದು ಆ ವಿಭಾಗವನ್ನು ನಾವು ಮಾಡಿಕೊಳ್ಳೋದು ತುಂಬ ಸುಲಭ. ತಾಮಸ ಸಾತ್ವಿಕರು ಅಂತ ಏನಿರ್ತಾರೆ ಅವರಲ್ಲಿ ಮುಂದೆ ಮತ್ತೆ ಸಾತ್ವಿಕ ರಾಜಸ ತಾಮಸ ಅಂತ. ಸಾತ್ವಿಕ ತಾಮಸ ಅನ್ನುವುದು ಬೇಸ್. ಅದರಲ್ಲಿ ಮೊಟ್ಟ ಮೊದಲ ಆಧಾರ ತಾಮಸರು ಅಂತ. ಅದರ ಮೇಲಿನ ಮತ್ತೊಂದು ಆಧಾರ ತಾಮಸ ಸಾತ್ವಿಕರು ಅಂತ. ಅದರಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ. ಮುಂದೆ ತಾಮಸ ರಾಜಸರಲ್ಲಿ ಕೂಡ 3 ವಿಭಾಗ, ತಾಮಸರಲ್ಲೂ 3 ವಿಭಾಗ. ದೇವತೆಗಳ 9 ವಿಭಾಗ ಮತ್ತು ದೈತ್ಯರ 9 ವಿಭಾಗಗಳೇನಿವೆ ಇವುಗಳ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ನಮಗೆ ಸಿಕ್ಕೇ ಸಿಗ್ತದೆ. ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. 9 ವಿಧದ ದೇವತೆಗಳು ಮುಕ್ತಿಯೋಗ್ಯರು, 9 ವಿಧದ ದೈತ್ಯರು ಮುಕ್ತಿಯೋಗ್ಯರು. ಅವರು ಯಾರ್ಯಾರು ಅಂತ ಅನ್ನೋದನ್ನು ನಮಗೆ ತಿಳಿಲಿಕ್ಕಾಗದೇ ಇರಬಹುದು. ಅಂತೂ ಅವರೆಲ್ಲ ಆ 9 ವಿಧದ ದೈತ್ಯರು ಕೂಡ ತಮೋಯೋಗ್ಯರು. ನಾನು ಅನೇಕ ಗ್ರಂಥಗಳನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮನಸ್ಸಿನ ಮೇಲೆ ಒಂದು ಒತ್ತಡ ಹಾಕ್ಕೊಂಡು ಹೇಳುವಾಗ ಕೆಲವು ಕಡೆ ಮುಕ್ತಿ ಅಂತ ಹೇಳುವಾಗ ತಮಸ್ಸು ಅಂತ ಹೇಳುವಾಗ ಮುಕ್ತಿ ಅಂತಲೂ ಹೇಳಿದರೆ ಬಹುಶ್ರುತರಾದಂಥ ನೀವು ಅದನ್ನು ಮನ್ನಿಸಬೇಕು. 9 ವಿಧದ ದೇವತೆಗಳು ಮುಕ್ತಿಯೋಗ್ಯರು, 9 ವಿಧವಾದ ದೈತ್ಯರು ತಮೋಯೋಗ್ಯರು. ಒಟ್ಟು 27ರಲ್ಲಿ ಈಗ 18ರದು ವಿಷಯ ಪರಿಹೃತ ಆಯಿತು. ಇನ್ನು 9 ಇದ್ದಾರಲ್ಲ ಈ ರಾಜಸರಲ್ಲಿ, ಅದನ್ನು 9 ವಿಭಾಗ ಏನೇನಂತ ನೋಡಬೇಕು. ರಾಜಸ ಸಾತ್ವಿಕ, ರಾಜಸ ತಾಮಸ ಅಂತ 3 ಇದೆ. ರಾಜಸ ಸಾತ್ವಿಕರಲ್ಲಿ ರಾಜಸ ಸಾತ್ವಿಕ, ಸಾತ್ವಿಕ ರಾಜಸ ಸಾತ್ವಿಕ ತಾಮಸ ಅಂತ 3 ಥರ. ರಾಜಸ ಸಾತ್ವಿಕ ಅಂತ ಮುಂದಿಂದು, ರಾಜಸ ಅಂತ ಇನ್ನೊಂದು, ರಾಜಸ ತಾಮಸ ಅಂತ ಮತ್ತೊಂದು, ರಾಜಸ ತಾಮಸ ಸಾತ್ವಿಕ ಅಂತ ಮತ್ತೊಂದು, ರಾಜಸ ತಾಮಸ ರಾಜಸ ಅಂತ ಮತ್ತೊಂದು, ರಾಜಸ ತಾಮಸ ಅಂತ ಮತ್ತೊಂದು. ಒಟ್ಟು 27 ವಿಭಾಗ ಆಗ್ತವೆ. 9+9 ಜನ ಮುಕ್ತಿಯೋಗ್ಯರು, 9 ಜನ ತಮೋಯೋಗ್ಯರು ಅಂತ ಪರಿಹಾರ ಕಂಡುಬಿಟ್ಟಿದೆ. ಇನ್ನು 9ರಲ್ಲಿ ಹೀಗೆ ನನಗೊಂದು ಪರಿಹಾರ ಕಾಣುತ್ತದೆ. ಈ ರಾಜಸ ಸಾತ್ವಿಕರಲ್ಲಿ ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ವಿಭಾಗ ನೋಡಿದ್ವಲ್ಲ, ಅದರಲ್ಲಿ ರಾಜಸ ಸಾತ್ವಿಕರಂತೂ ಮುಕ್ತಿಯೋಗ್ಯರೇ ಮೊದಲನೆಯವರು, ಅದರಲ್ಲೇನು ಸಂಶಯ ಬೇಡ. ರಾಜಸ ಸಾತ್ವಿಕ ರಾಜಸರು ಅಂತೇನಿದ್ದಾರೆ ಅವರನ್ನ ನಿತ್ಯ ಸಂಸಾರಿಗಳು ಅಂತ ಹೇಳಬೇಕು. ರಾಜಸ ಸಾತ್ವಿಕ ತಾಮಸರನ್ನು ಕೂಡ ನಿತ್ಯ ಸಂಸಾರಿಗಳು ಅಂತ ಹೇಳಬೇಕು. ಅದಾದ್ಮೇಲೆ ಬರುವ ರಾಜಸ ಸಾತ್ವಿಕರು ನಿತ್ಯ ಸಂಸಾರಿಗಳೇ. ರಾಜಸರು ಅಂತೂ ನಿತ್ಯ ಸಂಸಾರಿಗಳೇ, ರಜೋಗುಣವೇ ಅವರಲ್ಲಿ ಹೆಚ್ಚಾದ್ರಿಂದ. ಇದಾದ ಮೇಲೆ ರಾಜಸ ತಾಮಸರೇನಿದ್ದಾರೆ ತಮೋಗುಣ ಅವರಲ್ಲಿ ಪ್ರವಿಷ್ಟ ಆಗಿದ್ದರಿಂದ ಅವರು ತಮೋಯೋಗ್ಯರಾಗ್ತಾರೆ. ನಂತರ ರಾಜಸ ತಾಮಸ ಸಾತ್ವಿಕರು, ರಾಜಸ ತಾಮಸ ರಾಜಸರು, ರಾಜಸ ತಾಮಸ ತಾಮಸರು, ಈ 3 ಕೂಡ
ತಮೋಯೋಗ್ಯರೇ. ಅಂತೂ ಈ 9 ವಿಭಾಗಗಳಲ್ಲಿ, ರಾಜಸ ಗುಂಪಿನ ಒಟ್ಟು 9 ವಿಭಾಗಗಳಲ್ಲಿ ಒಬ್ಬರು ಮುಕ್ತಿಯೋಗ್ಯರು, 4 ನಿತ್ಯ ಸಂಸಾರಿಗಳು, 4 ತಮೋಯೋಗ್ಯರು. ಆದ್ದರಿಂದ ಒಟ್ಟಾರೆ ವಿಭಾಗದಲ್ಲಿ 9 ಜನ ದೇವತೆಗಳು ಸಾತ್ವಿಕರಲ್ಲಿ, ಮತ್ತೆ ರಾಜಸರಲ್ಲಿ ರಾಜಸ ಸಾತ್ವಿಕ ಅನ್ನುವ ಒಂದು ವಿಭಾಗ ಸೇರಿ 10 ಜನ ಮುಕ್ತಿಯೋಗ್ಯರಾಗ್ತಾರೆ. ರಾಜಸರ ಅಂದರೆ ಸಂಸಾರಿಗಳಲ್ಲಿ ಕೇವಲ 4 ನಿತ್ಯ ಸಂಸಾರಿಗಳಾಗ್ತಾರೆ. ರಾಜಸ ಸಾತ್ವಿಕ ರಾಜಸ, ರಾಜಸ ಸಾತ್ವಿಕ ತಾಮಸ, ರಾಜಸ ಸಾತ್ವಿಕ, ರಾಜಸ ಅಂತ ಇವರು ನಿತ್ಯ ಸಂಸಾರಿಗಳಾಗ್ತಾರೆ. ತಾಮಸರು 9 ವಿಧದ ದೈತ್ಯರಿದ್ದಾರೆ. ಅವ್ರ ಜೊತೆಗೆ ಮತ್ತೆ 4 ಸೇರ್ಕೊಳ್ತಾರೆ. ರಾಜಸ ತಾಮಸರು, ರಾಜಸ ತಾಮಸ ಸಾತ್ವಿಕರು, ರಾಜಸ ತಾಮಸ ರಾಜಸರು, ಹಾಗೆ ರಾಜಸ ತಾಮಸ ತಾಮಸರು ಅಂತ 4 ಸೇರ್ಕೋತಾರೆ. ಅಂತೂ ತಮೋಯೋಗ್ಯರ ಸಂಖ್ಯೆ 9 + 4 13 ಆಯಿತು. ಮುಕ್ತಿಯೋಗ್ಯರ ಸಂಖ್ಯೆ 10 ಆಯಿತು. ನಿತ್ಯ ಸಂಸಾರಿಗಳ ಸಂಖ್ಯೆ 4 ಆಯಿತು. 10 4 14 + 13 ಎಲ್ಲ ಸೇರಿ 27 ವಿಭಾಗಗಳಾದವು. ಇವೇ 27 ವಿಭಾಗಗಳು ಮೂಲತಃ 3 ಇದ್ದದ್ದು 9 ಆಗಿ, 9 ಇದ್ದದ್ದು ಮತ್ತೆ 3 ವಿಭಾಗವಾಗಿ ಕವಲುಕೊಂಡು 27 ಆಯಿತು. ಅಂತೂ ಈಗಿನ ವರ್ಗೀಕರಣವನ್ನು 10, 4 ಮತ್ತು 13, 10 ಜನ ಮುಕ್ತಿಯೋಗ್ಯರು, 10 ಗುಂಪುಗಳು, 4 ಗುಂಪುಗಳು ನಿತ್ಯ ಸಂಸಾರಿಗಳು, 13 ಗುಂಪುಗಳು ತಮೋಯೋಗ್ಯರು ಅಂತ ಇಷ್ಟು ಹೇಳಿದಂಗೆ ಆಗ್ತದೆ. ಇದು ಬೇರೆ ಆದ ಟಿಪ್ಪಣಿಗಳಲ್ಲಿ ಈ ಥರ ಬರಲಿಲ್ಲ. ಆದರೆ ನಾನು ಆಲೋಚನೆ ಮಾಡಿ ತಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಇಲ್ಲೇನಾದರೂ ಭಿನ್ನಾಭಿಪ್ರಾಯ ಬರಬಹುದು. ದೊಡ್ಡವರು ಯಾರು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಸಣ್ಣವರು ನಮ್ಮಂಥವ್ರು ಹೇಳಿದಾಗ ಸಹಜವಾಗಿ ಭಿನ್ನಾಭಿಪ್ರಾಯ ಬರ್ತಾರೆ. ಇಲ್ಲಿ 13 ಅಂತಿದ್ದನ್ನು 12 ಅಂತ ಇಟ್ಕೊಂಡು 10 ಇದ್ದದನ್ನು 11 ಮಾಡಬಹುದೋ ಏನೋ. 4 ನಿತ್ಯ ಸಂಸಾರಿಗಳು ಅಂತ ಹೇಳಿದ್ರೆ ಅದರಲ್ಲಿ 3 ಜನ ನಿತ್ಯ ಸಂಸಾರಿಗಳಾಗಬಹುದೋ ಏನೋ. ಹೀಗೆಲ್ಲ ಸ್ವಲ್ಪ ವ್ಯತ್ಯಾಸಗಳಿರುವ ಸಾಧ್ಯತೆ ಇದೆ. ಅಂತೂ ಒಂದು ವಿಷಯ ಸತ್ಯ, ಅನುವ್ಯಾಖ್ಯಾನದಲ್ಲಿ ಹೇಳಿದಂತೆ ತಾಮಸತ್ವಾಚ್ಚ ಲೋಕಸ್ಯ, ಮುಕ್ತಿಯೋಗ್ಯರಿಗಿಂತ ತಾಮಸರು ಯಾವತ್ತೂ ಹೆಚ್ಚು ಇರಬೇಕು. ಮುಕ್ತಿಯೋಗ್ಯರ ಸಂಖ್ಯೆ ಕಡಿಮೆ ಮತ್ತು ತಮೋಯೋಗ್ಯರ ಸಂಖ್ಯೆಯೇ ಹೆಚ್ಚು. ಈ ಥರ ಹೇಳಿದರೆ ಬನ್ನಂಜ ಗೋವಿಂದಾಚಾರ್ಯರ ಮತ್ತು ಹಯವದನ ಪುರಾಣಿಕರ 2 ವಿಭಿನ್ನವಾದ ಹೇಳಿಕೆಗಳು ಹೊಂದಾಣಿಕೆ ಕಾಣ್ತಾವೇನೋ ಅಂತ ನನಗೊಂದು ಆಲೋಚನೆ. ಇದು ಬನ್ನಂಜ ಗೋವಿಂದಾಚಾರ್ಯರ ಮತ್ತು ಹಯವದನ ಪುರಾಣಿಕಾಚಾರ್ಯರ ಪ್ರಶ್ನೆ ಅಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದ 85 ಮತ್ತು 86ನೇ ಶ್ಲೋಕಗಳು, ಹಾಗೆ ಗೀತಾ ತಾತ್ಪರ್ಯದಲ್ಲಿ 4ನೇ ಅಧ್ಯಾಯ ಅಲ್ಲಿ ಚಾತುರ್ವರ್ಣ್ಯವನ್ನು ವರ್ಣಿಸುವಂತಹ 13ನೇ ಶ್ಲೋಕ, ಹಾಗೆ ಅಲ್ಲಿ ಬಂದಿರುವ ಭಾಗವತ ತಾತ್ಪರ್ಯ 18ನೇ ಅಧ್ಯಾಯದಲ್ಲಿ ಮತ್ತೆ 41ನೇ ಶ್ಲೋಕದಲ್ಲಿ ಬಂದಿರುವ ಭಾಗವತ ತಾತ್ಪರ್ಯ, ಇವುಗಳಿಗೆ ಹೇಗೆ ಹೊಂದಾಣಿಕೆ ಮಾಡಬೇಕು ಅನ್ನೋದು ನಮ್ಮ ಎದುರಿಗಿರುವಂತಹ ಪ್ರಶ್ನೆ. ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದಲ್ಲಿ ಮನುಷ್ಯಾಧಮರು ನಿರಯೋಗ್ಯರು ಅಂತಿದೆಯಲ್ಲ, ಆ ನಿರಯೋಗ್ಯರು ಅಂದರೆ ರಾಜಸ ತಾಮಸರು, ರಾಜಸ ತಾಮಸ ರಾಜಸರು, ಹಾಗೆ ರಾಜಸ ತಾಮಸ ಸಾತ್ವಿಕರು, ಹಾಗೆ ರಾಜಸ ತಾಮಸರು, ಇವರೇ ಮನುಷ್ಯಾಧಮರು ನಿರಯೋಗ್ಯರು ಅಂತ ತಿಳ್ಕೊಳ್ಬಹುದು. ಹಾಗೆ ಮನುಷ್ಯ ಮಧ್ಯರು ಅವರು ನಿತ್ಯ ಸಂಸಾರಿಗಳು ಅಂತ ಬಂತಲ್ಲ, ಅವರೇ ರಾಜಸರು, ರಾಜಸ ಸಾತ್ವಿಕರು, ಹಾಗೆ ರಾಜಸ ಸಾತ್ವಿಕ ತಾಮಸರು, ಇವರೇ ನಿತ್ಯ ಸಂಸಾರಿಗಳು ಅಂತ ಅದನ್ನು ತಿಳ್ಕೋಬಹುದು. ಮನುಷ್ಯೋತ್ತಮರಂತೂ ಮುಕ್ತಿಯೋಗ್ಯರಾಗೇ ಇದ್ದಾರೆ. ರಾಜಸರು ಮತ್ತೆ ರಾಜಸ ತಾಮಸರು ಇವರಿಬ್ಬರು ನಿತ್ಯ ಸಂಸಾರಿಗಳು ಅಂತ ಒಂದು ವಿಭಾಗ ಕೆಲವರು ಹೇಳಿದ್ರಲ್ಲ, ಪುರಾಣಿಕಾಚಾರ್ಯರ ಅನುವಾದದಲ್ಲೇ ಅದು ಕಂಡು ಬಂದಿತ್ತಲ್ಲ, ಅದನ್ನ ಈ ಮುಂದಿನಂತೆ ಹೊಂದಿಸಬಹುದು. ರಾಜಸರಂತೂ ನಿತ್ಯ ಸಂಸಾರಿಗಳೇ. ಇನ್ನು ರಾಜಸ ತಾಮಸರನ್ನ ತಮೋಯೋಗ್ಯರು ಅಂತ ನಾನೇನು ನನ್ನ ಅಭಿಪ್ರಾಯ ಹೇಳಿದ್ನಲ್ಲ, ಅವರನ್ನೇ ನಿತ್ಯ ಸಂಸಾರಿಗಳು ಅಂತ ಇಟ್ಕೊಂಡ್ರೆ
ಪುರಾಣಿಕಾಚಾರ್ಯರ ಆ ಹೇಳಿಕೆ ಹೊಂದಾಣಿಕೆ ಕಾಣುತ್ತದೆ. ಇನ್ನು ಆ ರಾಜಸ ತಾಮಸರು ಅಂತೇನೆ ಒಂದು ವಿಭಾಗ ಹೇಳಿದೆ. ಅವರನ್ನ ತಮೋಯೋಗ್ಯರು ಅಂತ ಹೇಳುವ ಬದಲು ಸಂಸಾರಿಗಳು ಅಂತ ಹೇಳಿದ್ರೆ ಈ ಹೇಳಿಕೆ ಹೊಂದಾಣಿಕೆ ಕಾಣುತ್ತದೆ. ಗೋವಿಂದಾಚಾರ್ಯ ಅಭಿಪ್ರಾಯವೂ ಕೂಡ ಆವಾಗ ಹೊಂದುತ್ತದೆ. ನಾನೇನು 10 ಜನ ಮುಕ್ತಿಯೋಗ್ಯರು, 4 ನಿತ್ಯ ಸಂಸಾರಿಗಳು, 13 ಜನ ತಮೋಯೋಗ್ಯರು ಅಂತ ಹೇಳಿದೆ. ಅದರ ಬದಲು 10 ಜನ ಮುಕ್ತಿಯೋಗ್ಯರು, 5 ಜನ ನಿತ್ಯ ಸಂಸಾರಿಗಳು, 12 ಜನ ತಮೋಯೋಗ್ಯರು ಅಂತ ಇಟ್ಕೊಂಡ್ರೆ ಈ ಪುರಾಣಿಕಾಚಾರ್ಯ ಅಭಿಪ್ರಾಯವನ್ನು ಗೋವಿಂದಾಚಾರ್ಯ ಅಭಿಪ್ರಾಯವನ್ನು ಇಬ್ಬರನ್ನೂ ಹೊಂದಿಸಬಹುದು ಬೇರೆ ಬೇರೆ ದೃಷ್ಟಿಕೋನದಿಂದ. 3 ಇದ್ದಾಗ ತುಂಬಾ ಸಂಕೀರ್ಣ ಆಗಿಬಿಟ್ಟಿತ್ತು, ಗೊಂದಲಕ್ಕೆ ಕಾರಣ ಆಗಿತ್ತು. 9 ಇದ್ದಾಗ ಸ್ವಲ್ಪ ಪರಿಹಾರ ಕಂಡಿತ್ತು. 27 ಆದಾಗ ಮತ್ತೂ ಸ್ಪಷ್ಟೀಕರಣ ಸಿಗ್ತದೆ. 81 ಆದಾಗ ಮತ್ತಷ್ಟು ಸ್ಪಷ್ಟೀಕರಣ ಸಿಗಬಹುದು. ಇದೇನು 3 ಇದ್ದದ್ದು 9 ಮಾಡಿದ್ರಿ, 9 ಇದ್ದು 27 ಮಾಡಿದ್ರಿ, 27 ಇದ್ದು 81 ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಇದಕ್ಕೆ ಕೊನೆ ಎಂದು ಅಂತ ನೀವು ಕೇಳಬಹುದು. ಗೀತಾ ವಿವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಾತ್ವಿಕ ತಾಮಸ ರುದ್ರ, ಸಾತ್ವಿಕ ರಾಜಸರು ಸರಸ್ವತಿ, ಸಾತ್ವಿಕರು ಬ್ರಹ್ಮವಾಯುಗಳು ಅಂತ ವಿಭಾಗ ಮಾಡಿ ತೋರಿಸಿದ್ದಾರೆ. ಒಂದೊಂದು 4 ಆಗಿದೆ. ರಾಜಸ ತಾಮಸರು ಭಗವಂತನನ್ನು ದ್ವೇಷಿಸುವುದಿಲ್ಲ, ಅವರು ಅಜ್ಞಾನಿಗಳು ಅಂತ ಏನು ಹೇಳಿಕೆ ಬಂತು, ಅದನ್ನು ಕೂಡ ನಾವು ಹೊಂದಿಸಬಹುದು. ಆ ರಾಜಸ ತಾಮಸರು ಅನ್ನುವವರೇ ತಮೋಯೋಗ್ಯರು ಅನ್ನೋದು ಬದಲಾಗಿ ನಿತ್ಯ ಸಂಸಾರಿಗಳು ಅಂತ ಇಟ್ಕೊಂಡ್ರೆ 5 ನಿತ್ಯ ಸಂಸಾರಿಗಳಾಗ್ತಾರೆ. ಆವಾಗ ಆ ಮಾತನ್ನು ಕೂಡ ಹೊಂದಿಸಬಹುದು. ಅಂತೂ ಈ ರಾಜಸರೇನಿದ್ದಾರೆ ಅವರನ್ನ ನಾವು ಸಂಖ್ಯೆಯನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡ್ರೆ ಎಲ್ಲವೂ ಸರಿಯಾಗ್ತದೆ ಅಂತ ಕಾಣಿಸ್ತದೆ. 10 ಜನರಂತೂ ಮುಕ್ತಿಯೋಗ್ಯರು. ತಮೋಯೋಗ್ಯರಾದವರು 13 ಅಂತ ಇಟ್ಕೋಬೇಕು, 12 ಅಂತ ಇಟ್ಕೋಬೇಕು, ಅಥವಾ 11 ಅಂತ ಇಟ್ಕೋಬೇಕು ಅಂತ ಸ್ವಲ್ಪ ವಿಚಾರ ಮಾಡಬೇಕು. ನಿತ್ಯ ಸಂಸಾರಿಗಳಾದವರು 4, 5, 6 ಅಂತ ಹೀಗೆ ಯಾವ್ದು ಸಂಖ್ಯೆಯನ್ನು ಇಟ್ಕೊಂಡ್ರೂ ಕೂಡ ಅವೆಲ್ಲವೂ 27ಕ್ಕೆ ಸರಿ ಹೊಂದುತ್ತವೆ. ಅಂತೂ ಹೀಗೆ 10, 4, 13, 10, 5, 12, 10, 6, 11 ಈ 3 ಥಿಯರಿಗಳನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತಷ್ಟು ಅದರ ಬಗ್ಗೆ ಮನನ ನಡೆದ್ರೂ ಸಂತೋಷವೇ. ಪುರಾಣಿಕಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 117ನೇ ಶ್ಲೋಕದ ಅನುವಾದ ಮಾಡಿ ವಿವರಣದಲ್ಲಿ ಒಂದಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಅದು ಯಾಕೋ ನನಗೆ ಸಮಾಧಾನ ಕೊಡಲಿಲ್ಲ. ಏನೋ ಹೀಗೆ ಸಮಾಧಾನ ನಾನು ಕಂಡುಕೊಂಡಿದ್ದೇನೆ. ಇದರ ಬಗ್ಗೆ ವಿದ್ವಾಂಸರು ಮತ್ತು ಇತರರು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದ್ರು ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.